ಇವತ್ತು ಸಿಎಂ ಸಿದ್ದರಾಮಯ್ಯ ದಾಖಲೆಯ 17ನೇ ಬಜೆಟ್ ಅನ್ನು ಮಂಡಿಸಿದರು. ಸೊ ಈ ಒಂದು ಬಜೆಟ್ಗೆ ಸಾಕಷ್ಟು ಟೀಕೆಗಳು ಕೂಡ ವ್ಯಕ್ತವಾಗ್ತಾ ಇವೆ. ಕೆಲವೊಂದಷ್ಟು ಜನ ಇದನ್ನ ಸ್ವಾಗತ ಕೂಡ ಮಾಡಿದ್ದಾರೆ. ಅದರಲ್ಲೂ ಕೆಲವೊಂದಷ್ಟು ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಂಡಿರುವಂಥದ್ದು. ಅದರಲ್ಲೂ ಸೋಷಿಯಲ್ ಮೀಡಿಯಾ ಬ್ಯಾನ್ ಬಗ್ಗೆ ಪೋಷಕರು ಕೆಲವೊಂದಷ್ಟು ಖುಷಿಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹೌದು, ಕರೆಕ್ಟು, ಮಕ್ಕಳಿಗೆ ಸೋಷಿಯಲ್ ಮೀಡಿಯಾ ಬ್ಯಾನ್ ಆಗಬೇಕು ಅನ್ನುವಂಥದ್ರ ಬಗ್ಗೆ ಅವರು ಕೂಡ ತಮ್ಮ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗಾದ್ರೆ ಯಾವ್ಯಾವ ರೀತಿಯಾಗಿ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಬನ್ನಿ ನೋಡೋಣ. ಮಾಡಿರೋದು ಒಳ್ಳೇದೇ ಸರ್. ಅದು ಮಕ್ಕಳಿಗೆ ಆನ್ಲೈನ್ ಗೇಮಿಂಗು ಚಡಾಗಿ ಬೀಳ್ತಾರೆ, ಮೊಬೈಲಲ್ಲಿ ಯಾವಾಗಲೂ ಇರ್ತಾರೆ, ಕೆಟ್ಟದೆಲ್ಲ ಇದು ಮಾಡ್ತಾರೆ. ಅದಕ್ಕೋಸ್ಕರ ಮೊಬೈಲ್ ಮಾಡಿದ್ರೆ ತುಂಬ ಒಳ್ಳೇದು. ಪ್ರತಿಯೊಬ್ಬರು ಸಾಮಾಜಿಕ ನಾಗರಿಕರಿಗೂ ಎಲ್ಲರಿಗೂ ಒಳ್ಳೇದೇ ಇದೆ ಸಮಾಧಾನ. I have one 1.5-year-old son, so I believe that it's a really good move by the government. Because ಇವಾಗ ಆಸ್ಟ್ರೇಲಿಯಾ ಅಲ್ಲಿ ಕಂಪ್ಲೀಟ್ಲಿ ಸೋಷಿಯಲ್ ಮೀಡಿಯಾ ಬ್ಯಾನ್ ಮಾಡಿದ್ದಾರೆ. ದ್ಯಾಟ್ಸ್ ಅ ರಿಯಲಿ ಗುಡ್ ಮೂವ್. ನಮ್ಮ ಗೌರ್ಮೆಂಟ್ ಇಟ್ ಸ್ಟಿಲ್ ಟೇಕ್ ಟೈಮ್ ಟು ಗೆಟ್ ಟು ದ್ಯಾಟ್ ಲೆವೆಲ್, ಬಟ್ ಒನ್ ಅರ್ಲಿ ಸ್ಟೆಪ್ which I think is a very important thing because it's very attractive, eye-catching, so but I don't give because addict ಆಗುತ್ತೆ. ಸರ್ಕಾರದ ನಿರ್ಧಾರ ಖುಷಿ ತಂದಿದೆ. Yes, I am very happy. ಸರಿ ಇದೆ, ತಪ್ಪು ಅಂತ ಹೇಳೋಕ್ಕಿಲ್ಲ. ಯಾಕೆಂದರೆ 16 ವರ್ಷದ ಕೆಳಪಟ್ಟ ಮಕ್ಕಳಿಗೆ ಏನಂದ್ರೆ ಏನೂ ಅರ್ಥ ಆಗಿರಲ್ಲ. ಅದು ಆ್ಯಪ್ ಹೇಗೆ ಯೂಸ್ ಮಾಡ್ಬೇಕು ಅನ್ನೋದು ಗೊತ್ತಿಲ್ಲ. ಯಾರೋ ಒಂದೇನೋ ನೋಡ್ತಿರ್ತಾರೆ, ಅದನ್ನು ಇವ್ರು ನೋಡ್ಬೇಕನ್ನೋ ಇಂಟ್ರೆಸ್ಟು, ಕ್ಯೂರಿಯಾಸಿಟಿ ಜಾಸ್ತಿ ಆಗುತ್ತೆ, ಓದೋ ಕಡೆ ಗಮನ ಇರಲ್ಲ. ಅದರಿಂದ ಏನು ಮಾಡಬೇಕು, ಇದನ್ನು ಬ್ಯಾನ್ ಮಾಡಿರೋದು ಒಳ್ಳೆಯದೇ, ಆದರೆ ಉದ್ದೇಶಪೂರ್ವಕವಾಗಿ ಬ್ಯಾನ್ ಮಾಡಬೇಕು. ಇದರಲ್ಲಿ ತಂದೆ ತಾಯಿ ಪಾತ್ರನೂ ಜಾಸ್ತಿ ಇರಬೇಕು. ಯಾಕೆಂದರೆ ಮಕ್ಕಳು ಮೊಬೈಲ್ ಕೇಳಿದ ತಕ್ಷಣ ಈ ಸ್ಕೂಲ್ ಟೀಚರ್ಸ್ಗಳೆಲ್ಲ ಆನ್ಲೈನಲ್ಲೇ ಎಲ್ಲ ಕ್ಲಾಸು ಅಂತ ಹೇಳ್ಬಿಟ್ರು. ಅವಾಗ ಎಲ್ಲ ಮಕ್ಕಳು ತೊಗೊಂಡ್ರು. ಇವಾಗ ಅದನ್ನು ಬಿಡಬೇಕಂದ್ರೆ ಅವ್ರಿಗೂ ಕಷ್ಟ ಆಗುತ್ತೆ. ಅದನ್ನೇನು ಮಾಡಬೇಕು, ಮಕ್ಕಳನ್ನ ಅಲರ್ಟ್ ಆಗಿ ಹೆಂಗೆ ಅಂದರೆ ತಂದೆ ತಾಯಿ ಒಪ್ಪಿಸ್ಬೇಕು. ಈ ಥರ ಎಲ್ಲ ಆಗಮ್ಮ, ಹಿಂದೆ ಕಾಲದಲ್ಲಿ ಯಾರು ಏನೂ ಯೂಸ್ ಮಾಡ್ತಿರ್ಲಿಲ್ಲ, ಆದರೂ ರ್ಯಾಂಕ್ ಬರ್ತಾಯಿದ್ರು. ಚಿಕ್ಕ ಮಕ್ಕಳೇ ಬಿಡ್ತಾ ಇಲ್ಲ, ಈಗ ಮೊಬೈಲ್ ತುಂಬ ಅಡಿಕ್ಟ್ ಆಗಿಬಿಟ್ಟಿದ್ದಾರೆ. ಹಂಗಾಗಿ ಕೊಡದೇ ಇರೋದೇ ಒಳ್ಳೆಯದು. ಅಲ್ಲ, ಸರ್ಕಾರದ ನಿರ್ಧಾರಕ್ಕೆ ತಮ್ಮ ಖುಷಿ ತಂದಿದೆ. ಕೊಟ್ಟಿದ್ದಾರೆ 100%. ಯಾಕಂದರೆ ನಮ್ಮ ಮಕ್ಕಳು ಸ್ಕೂಲಿಂದ ಬಂದ ತಕ್ಷಣ ಫೋನ್ ಇಟ್ಕೊಂಡು ಬಿಡ್ತಾರೆ. ಅದೇ 2-3 ಅವರ್ಸ್ ನಾವು ಎಷ್ಟು ಹೇಳಿದ್ರೂ ಕೇಳೋದೇ ಇಲ್ಲ. ಓಕೆ, ಅದು ಒಳ್ಳೆ ನಿರ್ಧಾರ ಅಂತಲೇ ನಾನು ಹೇಳ್ತೀನಿ. ಮತ್ತು ಅವ್ರು ಯಾವ ಬೇರೆ ಕಡೆ ಕಾನ್ಸಂಟ್ರೇಷನ್ ಮಾಡಲ್ಲ, ಬೇರೆ ಆ್ಯಕ್ಟಿವಿಟೀಸ್ ಬಗ್ಗೆ ಎಲ್ಲ ತುಂಬ ಒಂಥರ ನೆಗ್ಲೆಕ್ಟು, ಇಗ್ನೋರ್ ಮಾಡೋದು, ಆ ಥರದ್ದೆಲ್ಲ ತುಂಬ ನಡೆಯುತ್ತೆ. ತುಂಬ ಟ್ರೈ ಮಾಡ್ತೀವಿ, ಮೊಬೈಲ್ ಕೊಡಬಾರ್ದು, ಎಷ್ಟು ಬಚ್ಚಿಟ್ರು ಹೋಗೋದು ಬರೋದು, ಅಡಿಕ್ಟ್ ಆಗಿಬಿಡ್ತಾರೆ. ಅದ್ರ ಮೇಲೆ ಕೈ ಹಾಕೋದು, ಎಲ್ಲೇ ಹೋದ್ರೂ ಅದನ್ನೇ ಫೋನ್ ಇಟ್ಕೊಂಡೇ ಇರ್ತಾರೆ, ಯಾವ ಫಂಕ್ಷನ್ಸ್ಗೆ ಹೋದ್ರೂ. ಸೊ ಒಳ್ಳೆ ನಿರ್ಧಾರ ಅಂತಲೇ ಹೇಳ್ಬೋದು. ಯಾಕಂದರೆ ತುಂಬ ಎಕ್ಸ್ಪೋಜರ್ ಸಿಕ್ಕತ್ತೆ. ಬೇಕಾಗಿರೋದು ನೋಡ್ತಾರೆ, ಬೇಡವಾಗಿರೋದು ನೋಡ್ತಾರೆ. ಒಳ್ಳೆಯದು ನೋಡಿದರೆ ಒಳ್ಳೆಯದು, ಯಾವ್ದು ನೋಡಬಾರ್ದು ಅಂತ ಕಂಟೆಂಟ್ ನೋಡಿದರೆ ಅದು ಅವ್ರ ಮೇಲೆ ಬೇರೆ ಥರ ಪರಿಣಾಮಗಳು ಆಗತ್ತೆ. ಟು ದ ಪಾಯಿಂಟ್ ನಾಲೆಜು, ಎಜುಕೇಷನ್ ಬಗ್ಗೆ ಅವ್ರು ನೋಡಿದರೆ ಒಳ್ಳೆಯದು, ಅಥವಾ ಕಂಟ್ರೋಲ್ ಟೈಮ್, ಕಂಟ್ರೋಲ್ ಲಿಮಿಟೆಡ್ ಇದರಲ್ಲಿ ನೋಡಿದರೂ ಪರವಾಗಿಲ್ಲ. ಬಟ್ ಕಂಟೆಂಟನ್ನು ಏನಾದ್ರು ಕಟ್ ಡೌನ್ ಮಾಡೋಕ್ಕಾದರೆ ಒಳ್ಳೆಯದು. ಸರ್ಕಾರ ಸೊ ಹೀಗೆ ಪೋಷಕರು ಈಗ ಸ್ವಾಗತ ಮಾಡ್ತಾ ಇದ್ದಾರೆ. ಮಕ್ಕಳಿಗೆ ಸೋಷಿಯಲ್ ಮೀಡಿಯಾ ಬ್ಯಾನ್ ಮಾಡಿರುವಂತಹ ಒಂದು ವಿಚಾರ ಸ್ವಾಗತಾರ್ಹ ಅನ್ನುವಂಥದ್ದನ್ನ ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ. ಆದ್ರೆ ಇದನ್ನ ಬ್ಯಾನ್ ಹೇಗ್ ಮಾಡ್ತೀರಿ, ಅದು ಬಹಳ ಮುಖ್ಯವಾಗಿರುವಂತಹ ಪ್ರಶ್ನೆ. ನೋಡಿ, ಶಾಲಾ ಮಕ್ಕಳಿಗೆ ಮೊಬೈಲ್ ನಿಷೇಧಕ್ಕೂ ಕೂಡ ಈಗ ಸ್ವಾಗತ ವ್ಯಕ್ತವಾಗ್ತಾ ಇದೆ. ಸರ್ಕಾರದ ಕ್ರಮಕ್ಕೆ ಖಾಸಗಿ ಶಾಲೆಗಳ ಒಕ್ಕೂಟ ಸ್ವಾಗತ ಮಾಡಿದೆ. ಸಾಮಾಜಿಕ ಮಾಧ್ಯಮ, ಸಾಮಾಜಿಕ ಜಾಲತಾಣ ನಿಷೇಧ ಮಾಡಿರುವಂಥದ್ದು ಇದು ಆರೋಗ್ಯಕರ ಬೆಳವಣಿಗೆ. ಸರ್ಕಾರ ಆದಷ್ಟು ಬೇಗ SOP ರಚನೆ ಮಾಡಬೇಕು, ಹಾಗೆ ನಿರ್ಧಾರವನ್ನ ಆದಷ್ಟು ಬೇಗ ಕೈಗೊಳ್ಳಿ ಅನ್ನುವಂಥದ್ರ ಬಗ್ಗೆನೂ ಕೂಡ ಆಗ್ರಹ ಕೇಳಿ ಬಂದಿದೆ. ಬೆಂಗಳೂರಿನಲ್ಲಿ ಕಾರ್ಯದರ್ಶಿ ಶಶಿಕುಮಾರ್ ಅವರು, ಶಾಲಾ ಒಕ್ಕೂಟದ ಒಂದು ಕಾರ್ಯದರ್ಶಿ ಆಗಿರುವಂತಹ ಶಶಿಕುಮಾರ್ ಅವರು ಮಾತಾಡಿದ್ದಾರೆ. ಬನ್ನಿ ಏನು ಹೇಳ್ತಾರೆ ನೋಡ. ಮಾನ್ಯ ಸಿದ್ದರಾಮಯ್ಯ ಅವರು ತಮ್ಮ ಬಜೆಟ್ ಅಲ್ಲಿ 16 ವರ್ಷದ ಒಳಗಿರ್ತಕ್ಕಂಥ ಮಕ್ಕಳಿಗೆ ಸಾಮಾಜಿಕ ಜಾಲತಾಣದಲ್ಲಿ ಕಡಿವಾಣ ಹಾಕುವಂತ ಒಂದಷ್ಟು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಆರೋಗ್ಯವಾದ ಬೆಳವಣಿಗೆ ಸ್ವಾಗತಾರ್ಹ. ವಿಶೇಷವಾಗಿ ಮಕ್ಕಳ ಹಿತದೃಷ್ಟಿಯಲ್ಲಿ ತೆಗೆದುಕೊಂಡಂತ ನಿರ್ಧಾರ ಖಂಡಿತವಾಗ್ಲೂ ಶ್ಲಾಘನೀಯ. ಇಲ್ಲಿ ಈಗ ನಾವು ಬೇಡಿಕೆ ಇಟ್ಟ ಹಾಗೆ ಇವತ್ತು SOPಯನ್ನ ರಚನೆ ಮಾಡಬೇಕು, ಸಪರೇಟ್ ಸಮಿತಿ ಮಾಡಿ ಎಲ್ಲೆಲ್ಲಿ ಯಾವ್ಯಾವ ರೀತಿಯಲ್ಲಿ ಯಾವ ರೀತಿಯಲ್ಲಿ ನಾವು ಕ್ರಮ ಕೈಗೊಳ್ಳಬೇಕು ಅನ್ನತಕ್ಕಂಥ ನಿರ್ಧಾರಗಳು ಆಗಬೇಕು. ಇದು ನಿಜವಾದ ಒಳ್ಳೆಯ ಒಂದು ದಿಕ್ಸೂಚಿಯಲ್ಲಿ ಈ ನಡೆ ಇದೆ. ಹಾಗಾಗಿ ಮತ್ತೊಮ್ಮೆ ಧನ್ಯವಾದಗಳು ಕೂಡ ಸರ್ಕಾರಕ್ಕೆ ಅರ್ಪಿಸ್ತೇವೆ. ಮಾನ್ಯ
ಸೊ ಹೀಗೆ ಈಗ ಸಾಮಾಜಿಕ ಜಾಲತಾಣ ನಿಷೇಧ ಮಾಡಿರುವಂಥದ್ದು, ಜೊತೆಗೆ ಶಾಲೆಗಳಿಗೆ ಮೊಬೈಲನ್ನು ತೆಗೆದುಕೊಂಡು ಹೋಗೋಗಿಲ್ಲ ಅನ್ನುವಂಥದ್ರ ಬಗ್ಗೆ ಶಾಲೆಗಳಲ್ಲೂ ಕೂಡ ಮೊಬೈಲ್ನ ಬ್ಯಾನ್ ಮಾಡಿರುವಂಥ ಒಂದು ವಿಚಾರ, ಅದನ್ನು ಎಲ್ಲರೂ ಕೂಡ ಸ್ವಾಗತ ಮಾಡ್ತಾ ಇದ್ದಾರೆ. ಆದರೆ ಸಾಮಾಜಿಕ ಜಾಲತಾಣ ಬ್ಯಾನ್ ಅಂತ ಹೇಳಿದ್ರೆ ನೀವು ಹೇಗೆ ಅದನ್ನು ಕಡಿವಾಣ ಹಾಕ್ತೀರಿ ಅಥವಾ ಅದನ್ನು ಮಾನಿಟರ್ ಹೇಗೆ ಮಾಡ್ತೀರಿ ಅನ್ನುವಂಥದ್ದು ಬಹಳ ಮುಖ್ಯ. ಈಗ ಒಂದು ಮಾತಿನ ಪ್ರಕಾರ ಅಥವಾ ಈಗ ಸರ್ಕಾರ ಹೇಳ್ತಾ ಇರೋ ಪ್ರಕಾರ ಯಾರೇ ಸೋಷಿಯಲ್ ಮೀಡಿಯಾದಲ್ಲಿ, ಈಗ ಅದು ಫೇಸ್ಬುಕ್ ಆಗಿರಲಿ, ಇನ್ಸ್ಟಾಗ್ರಾಮ್ ಆಗಿರಲಿ ಅಥವಾ ಬೇರೆ ವಾಟ್ಸಪ್ ಆಗಿರಲಿ ಅಥವಾ ಯಾವುದೇ ಆಗಿರಲಿ, ನೀವು ಅದರಲ್ಲಿ ಅಕೌಂಟ್ ಓಪನ್ ಮಾಡಬೇಕು ಅಂತ ಹೇಳಿದ್ರೆ ನಿಮಗೆ ಏಜ್ ರೆಸ್ಟ್ರಿಕ್ಷನ್ಸ್ ಅಲ್ಲಿ ಹಾಕ್ಬೋದು. ಅಂದರೆ ಯಾರು ಅಪ್ರಾಪ್ತರು ಅಲ್ಲಿ ಹೋಗಿ ಅಕೌಂಟನ್ನು ತೆರೆಯೋ ಹಾಗಿಲ್ಲ, ಅಥವಾ ಯಾರೇ ತೆಗೆದಿದ್ರು ಕೂಡ ಅದನ್ನು ಬ್ಯಾನ್ ಮಾಡಬೇಕಾಗುತ್ತೆ, ಅದನ್ನು ಕಟ್ ಡೌನ್ ಮಾಡಬೇಕಾಗುತ್ತೆ. ಇಂಥದ್ದೆಲ್ಲ ಕ್ರಮಗಳನ್ನು ಕೈಗೊಳ್ಳೋದಕ್ಕೆ ಸರ್ಕಾರದ ಮಟ್ಟದಲ್ಲಿ ಅದು ಸಾಧ್ಯ ಇದೆಯಾ ಅನ್ನುವಂಥದ್ದನ್ನು ಕೂಡ ಗಮನಿಸಬೇಕಾಗತ್ತೆ. ಎಲ್ಲವೂ ಕೂಡ ಈಗ ಹೊರದೇಶಗಳಲ್ಲಿ ಇದ್ಕೊಂಡು ಅಲ್ಲಿನ ಒಂದು ಎಲ್ಲವೂ ಮ್ಯಾನೇಜ್ ಆಗ್ತಾ ಇರೋದ್ರಿಂದಾಗಿ ಸೊ ಅಲ್ಲಿ ಹೇಗೆ ನೀವು ಕಡಿವಾಣ ಹಾಕ್ತೀರಿ? ಏಜ್ ರೆಸ್ಟ್ರಿಕ್ಷನ್ಸ್ ಆಲ್ರೆಡಿ ಇದೆ ಈಗ ಅಲ್ಲಿ. ಸೊ 18+ ಎಬೋವ್ ಇರುವಂಥವ್ರು ಅಲ್ಲಿ ಅಕೌಂಟ್ ಓಪನ್ ಮಾಡಬೇಕು, ಇಂಥವೆಲ್ಲವೂ ಕೂಡ ಇರುವಾಗ ಸೊ ನೀವು ಬ್ಯಾನ್ ಅಂತ ಹೇಳಿದ್ರೆ ಅಥವಾ ರೆಸ್ಟ್ರಿಕ್ಷನ್ ಅಂತ ಹೇಳಿದ್ರೆ ಹೇಗೆ ಮಾಡ್ತೀರಿ ಅನ್ನುವಂಥದ್ದು ಕೂಡ ಇನ್ನೂ ಈಗ ಬಜೆಟ್ನಲ್ಲಿ ಅನೌನ್ಸ್ ಮಾಡಿರೋದ್ರಿಂದಾಗಿ ಮುಂದೆ ಅದರ ಬಗ್ಗೆ SOP ಕೂಡ ಬರಬೇಕು. ಹೇಗೆ ಅದನ್ನು ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ಸ್ ಹೇಗಿರುತ್ತೆ, ಯಾವ ರೀತಿಯಾಗಿ ನಾವು ಮಾಡ್ತೀವಿ ಅನ್ನುವಂಥದ್ದೆಲ್ಲವೂ ಕೂಡ ಸರ್ಕಾರದ ಮಟ್ಟದಲ್ಲಿ ಒಂದು ರೂಪರೇಷೆಗಳು ಸಿದ್ಧ ಆಗಬೇಕಾಗುತ್ತೆ. ಇಲ್ಲಿ ಬಹಳ ಮುಖ್ಯವಾದಂಥ ಜವಾಬ್ದಾರಿ ಇರೋದು ಒಂದು ಪೋಷಕರದ್ದು, ಇನ್ನೊಂದು ಶಾಲೆಯಲ್ಲಿ ಶಿಕ್ಷಕರದ್ದು. ಪೋಷಕರು ಅಫ್ಕೋರ್ಸ್ ಮನೆಯಲ್ಲಿ ಅದಕ್ಕೆ ಕಡಿವಾಣ ಹಾಕಲೇಬೇಕು. ನಿಮ್ಮ ಮಕ್ಕಳು ಯಾರಾದರೂ ಸೋಷಿಯಲ್ ಮೀಡಿಯಾದಲ್ಲಿ ಇದ್ದಾರಾ, ಆಲ್ರೆಡಿ ಅಕೌಂಟನ್ನು ಓಪನ್ ಮಾಡಿದಾರಾ, ಅಕೌಂಟ್ ಓಪನ್ ಮಾಡಿ ಅವ್ರು ಏನು ಪೋಸ್ಟ್ ಮಾಡ್ತಾ ಇದ್ದಾರೆ ಅಥವಾ ಯಾವುದನ್ನು ಲೈಕ್ ಮಾಡ್ತಾರೆ, ಶೇರ್ ಮಾಡ್ತಾರೆ, ಇದೆಲ್ಲದರ ಮೇಲೂ ಕೂಡ ಅವರು ಗಮನ ಇಡಲೇಬೇಕಾಗತ್ತೆ. ಸೊ ಪೋಷಕರ ಜವಾಬ್ದಾರಿ ಮತ್ತು ಶಿಕ್ಷಕರ ಜವಾಬ್ದಾರಿ ಬಹಳ ಇಲ್ಲಿ ಮುಖ್ಯವಾಗುತ್ತೆ.